Many students study very hard for months, but still they lose 10 to 15 marks easily. Not because ಅವ್ರಿಗೆ ಆನ್ಸರ್ ಗೊತ್ತಿಲ್ಲ ಅಂತಲ್ಲ, ಬಿಕಾಸ್ ದೇ ಡೋಂಟ್ ನೋ ಹೌ ಟು ಅಟೆಂಪ್ಟ್ MCQ ಕ್ವಶನ್ಸ್ ಸ್ಮಾರ್ಟ್ಲಿ. KCTಲಿ MCQನ ಸ್ಮಾರ್ಟಾಗಿ ಅಟೆಂಪ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಟ್ರಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೀವು ಹೇಗೆ MCQನ ಸ್ಮಾರ್ಟಾಗಿ ಅಟೆಂಪ್ಟ್ ಮಾಡ್ಬೋದು ಅಂತ. ಸೊ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ವಾಚ್ ಟಿಲ್ ದ ಎಂಡ್. ಸೊ ಗೈಸ್, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ KCTಲಿ 60 ಕ್ವಶನ್ಸ್ ಇರುತ್ತೆ ಆ್ಯಂಡ್ 60 ಮಿನಿಟ್ಸ್ ಟೈಮ್ ಇರುತ್ತೆ. ಮೀನ್ಸ್ 1 minute per question, and there will be no negative marks. That is the biggest advantage of KCT. ಬಟ್ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ತುಂಬ ಟೈಮ್ನ ಸ್ಪೆಂಡ್ ಮಾಡೋದು ಒಂದು ಟಫ್ ಕ್ವಶನ್ ಮೇಲೆ, ಇಲ್ಲ ಓವರ್ ಥಿಂಕಿಂಗ್ ಮಾಡೋದು ಒಂದು ಈಸಿ ಕ್ವಶನ್ ಮೇಲೆ, ಈ ಆಪ್ಷನ್ ಕರೆಕ್ಟಾ ಇಲ್ಲ ಈ ಆಪ್ಷನ್ ಕರೆಕ್ಟಾ ಅಂತ ಮಾಡೋದು. ಇಲ್ಲಾಂದರೆ ಯಾವುದಾದ್ರೂ ಒಂಚೂರು ದೊಡ್ಡ ಕ್ವಶನ್ ನೋಡಿದ ತಕ್ಷಣ ವಿತೌಟ್ ಥಿಂಕಿಂಗ್ ಆ ಕ್ವಶನ್ನ ಸ್ಕಿಪ್ ಮಾಡೋದು, ಫೈನಲಿ ಪ್ಯಾನಿಕ್ ಆಗೋದು. ಅವಾಯ್ಡ್ ದೀಸ್ ಮಿಸ್ಟೇಕ್ಸ್ ಆ್ಯಂಡ್ ನಾನೀಗ ಶೇರ್ ಮಾಡೋ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ, ಅದು ನಿಮ್ಮ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಗೈಸ್, ಫಸ್ಟ್ ಥಿಂಗ್ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕಾಗಿರೋದು, ತುಂಬ ಜನ ಏನು ಮಾಡ್ತೀರಾ ಅಂದರೆ ಪೂರ್ತಿ ವೀಡಿಯೋ ನೋಡ್ತೀರಾ, ಎಲ್ಲ ನೆನ್ಪಿಟ್ಕೊತೀರಾ. ನೀವೇನು ಅನ್ಕೊತೀರಾ ಅಂದರೆ ನನಗೆಲ್ಲ ನೆನಪಿದೆ, ನಾನು ಎಕ್ಸಾಮ್ ಹಾಲಲ್ಲಿ ಇದನ್ನು ಅಟೆಂಪ್ಟ್ ಮಾಡ್ತೀನಿ ಅಂತ, ಟ್ರೈ ಮಾಡ್ತೀನಿ ಅಂತ ಅನ್ಕೊತೀರಾ. ಬಟ್ ಯು ವಿಲ್ ಫೇಲ್. ಏನಕ್ಕಂದರೆ ಇದಕ್ಕೆ ಪ್ರಾಕ್ಟೀಸ್ ಬೇಕು ಗೈಸ್. ಆ್ಯಂಡ್ ನೀವೇನಾದರೂ ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋಗಿ ಇದನ್ನು ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಒಂದು 5 ಕ್ವಶನ್ವರೆಗೂ ಟ್ರೈ ಮಾಡ್ಬೋದು. ಅದಾದಮೇಲೆ ನೀವು ಇದನ್ನು ಟ್ರೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ, ನೀವು ಮಾಕ್ ಟೆಸ್ಟ್ ತೊಗೊಂಡಾಗ ಇಲ್ಲಾಂದರೆ ರ್ಯಾಂಡಮಾಗಿ ಕ್ವಶನ್ ಸಾಲ್ವ್ ಮಾಡ್ತಾ ಇರಬೇಕಾದ್ರೆ ಈ ಟ್ರಿಕ್ಸ್ನೆಲ್ಲ ಯೂಸ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಎಕ್ಸಾಮ್ ಹಾಲಲ್ಲಿ ಈಸಿ ಆಗುತ್ತೆ. ಸೊ ಗೈಸ್, ಫಸ್ಟ್ ಟ್ರಿಕ್ ಬಂದು 40 ಸೆಕೆಂಡ್ ರೂಲ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಿಗ್ಗೆಸ್ಟ್ ಮಿಸ್ಟೇಕ್ ಎಲ್ಲಿ ಮಾಡೋದು ಅಂತ ಅಂದರೆ, ಒಂದು ಕ್ವಶನ್ ಮೇಲೆ ತುಂಬ ಟೈಮ್ನ ಇನ್ವೆಸ್ಟ್ ಮಾಡೋದು. ಲೈಕ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ರಿಲೇಟೆಡ್ ಫಾರ್ಮುಲಾ ಕೂಡ ಗೊತ್ತಿರುತ್ತೆ, ಬಟ್ ಆನ್ಸರ್ ಬರ್ತಾ ಇರಲ್ಲ. ಆವಾಗ ನೀವೇನು ಮಾಡ್ತೀರಾ, ತಿರ್ಗಾ ಅಟೆಂಪ್ಟ್ ಮಾಡ್ತಾನೆ ಹೋಗ್ತೀರಾ ಆ್ಯಂಡ್ ಶಾರ್ಟೇಜ್ ಆಫ್ ಟೈಮ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಡೋಂಟ್ ನೋ, ಲಾಸ್ಟ್ 3 ಕ್ವಶನ್ಸ್ ತುಂಬಾ ಈಸಿ ಇರ್ಬೋದು, ನಾರ್ಮಲ್ ಟಿಕ್ಕಿಂಗ್ ಕ್ವಶನ್ಸ್ ಆಗಿರ್ಬೋದು. ಅವಾಗೇನಾದರೂ ನಿಮಗೆ ಶಾರ್ಟೇಜ್ ಆಫ್ ಟೈಮ್ ಆಗಿದ್ರೆ ಎಫೆಕ್ಟ್ ಆಗುತ್ತೆ. ಲೈಕ್ ಆ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡ್ದೇನೂ ಇರ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಯಾವುದಾದ್ರೂ ಕ್ವಶನ್ 40 ಸೆಕೆಂಡ್ಸ್ಗಿಂತ ಜಾಸ್ತಿ ತೊಗೋತಾ ಇದೆ, ಇಲ್ಲ 1 minute 20 ಸೆಕೆಂಡ್ಸ್ಗಿಂತ ಜಾಸ್ತಿ ತೊಗೋತಾ ಇದೆ ಅಂತ ಅನಿಸಿದ್ರೆ ಸ್ಕಿಪ್ ಇಟ್ ಇಮಿಡಿಯೇಟ್ಲಿ. ಡೋಂಟ್ ಫೀಲ್ ಈಗೋ. ನಿಮ್ಗೇನಾದರೂ ಲಾಸ್ಟಲ್ಲಿ ಟೈಮ್ ಮಿಕ್ಕಿದ್ದು ಅಂದರೆ ಆ ಕ್ವಶನ್ನ ತಿರ್ಗಾ ಬಂದು ಅಟೆಂಪ್ಟ್ ಮಾಡಿ, ಬಟ್ ಫಸ್ಟು ಎಲ್ಲ ಈಸಿ ಕ್ವಶನ್ಸ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಗೈಸ್, ಸೆಕೆಂಡ್ ಟ್ರಿಕ್ ಬಂದು ಎಲಿಮಿನೇಷನ್ ಮೆಥಡ್. ಐ ಹೋಪ್ ನಿಮ್ಗೆಲ್ರಿಗೂ ಇದು ಆಲ್ರೆಡಿ ಗೊತ್ತಿದೆ ಅಂತ. ಲೈಕ್ ಯಾವುದೇ ಕ್ವಶನ್ ಆಗಿರಲಿ, ಕ್ಲೀನಾಗಿ ಓದಿ ಆ್ಯಂಡ್ ಆಪ್ಷನ್ಸ್ನ ಕ್ಲೀನಾಗಿ ವೆರಿಫೈ ಮಾಡಿ. ಯಾವುದಾದ್ರೂ 2 ಆಪ್ಷನ್ಸ್ ಕ್ಲಿಯರಾಗಿ ರಾಂಗ್ ಇರುತ್ತೆ, ಸ್ಟ್ರೈಕ್ ಔಟ್ ಮಾಡ್ಕೊಳ್ಳಿ ಆ್ಯಂಡ್ ಆನ್ಸರ್ ಗೆಟಿಂಗ್ ಚಾನ್ಸಸ್ ನಿಮ್ಮದು ಜಾಸ್ತಿ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಲಾಂಗ್ ಕ್ವಶನ್ ನೋಡ್ತಾ ಇದ್ದಂಗೆ, ಇಲ್ಲ ಟಫ್ ಕ್ವಶನ್ ನೋಡ್ತಾ ಇದ್ದಂಗೆ ಆ ಕ್ವಶನ್ನ ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಎಂತಕ್ಕಂದರೆ KCTಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ಕ್ವಶನ್ ಆಗಿರಲಿ, ಆಪ್ಷನ್ಸ್ನ ಕ್ಲೀನಾಗಿ ವೆರಿಫೈ ಮಾಡಿ, 1-2-3 ಟೈಮ್ಸ್ ಚೆಕ್ ಮಾಡಿ. ಯಾವುದಾದ್ರೂ ಆಪ್ಷನ್ಸ್ 2 ಆಪ್ಷನ್ಸ್ ಕ್ಲಿಯರಾಗಿ ರಾಂಗ್ ಇರುತ್ತೆ, ಅದನ್ನು ಸ್ಟ್ರೈಕ್ ಔಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ 1/4 ಇರೋದು 1/2 ಆಗುತ್ತೆ. ಮೀನ್ಸ್ 50% ಆಫ್ ದಿ ಆನ್ಸರ್ ಗೆಟಿಂಗ್ ಕರೆಕ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಪವರ್ಫುಲ್ ಟ್ರಿಕ್ KCTಲಿ, ಕ್ಲೀನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಗೈಸ್, ಥರ್ಡ್ ಟ್ರಿಕ್ ಬಂದು ರೀಡ್ ಆಪ್ಷನ್ಸ್ ಬಿಫೋರ್ ಸಾಲ್ವಿಂಗ್. ಫ್ಯೂ ಸ್ಟೂಡೆಂಟ್ಸ್ ಯೂಶ್ವಲಾಗಿ ಏನು ಮಾಡ್ತಾರೆ ಅಂದರೆ, ಕ್ವಶನ್ನ ಪ್ರಾಪರಾಗಿ ಓದ್ತಾರೆ ಆ್ಯಂಡ್ ದೇ ಸ್ಟಾರ್ಟ್ ಸಾಲ್ವಿಂಗ್ ಇಮಿಡಿಯೇಟ್ಲಿ. ಬಟ್ KCTಲಿ ನಿಮಗೆ ಆಪ್ಷನ್ಸ್ ಇಂಟ್ಸ್ನ ಕೊಡುತ್ತೆ. ಮೇ ಬಿ ಸಿಮಿಲರ್ ಯೂನಿಟ್ಸ್ ಆಗಿರ್ಬೋದು, ಸಿಮಿಲರ್ ನಂಬರ್ಸ್ ಆಗಿರ್ಬೋದು, ಆರ್ ಕ್ಲೋಸ್ ವ್ಯಾಲ್ಯೂ ಆಗಿರ್ಬೋದು. ಆ್ಯಂಡ್ ನಿಮಗೆ ಆಪ್ಷನ್ಸ್ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಯಾವ ಮೆಥಡಿಂದ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಹಿಂಟ್ನ ಕೂಡ ಕೊಡುತ್ತೆ. ಸೊ ಬಿಫೋರ್ ಸಾಲ್ವಿಂಗ್ ಒಂದ್ಸರಿ ಕ್ಲೀನಾಗಿ ಸ್ಕ್ಯಾನ್ ಮಾಡ್ಕೊಳ್ಳಿ ಆಪ್ಷನ್ಸ್ನ. ಅದಾದಮೇಲೆ ನಿಮಗೆ ಆಫ್ ಸಾಲ್ವ್ ಮಾಡಿದ್ರೂ ನಿಮಗೆ ಗೊತ್ತಾಗುತ್ತೆ ಯಾವ ಆನ್ಸರ್ ಕರೆಕ್ಟಾಗಿರ್ಬೋದು ಅಂತ. ಅದು ನಿಮ್ಮ ಟೈಮ್ನ ಕೂಡ ಸೇವ್ ಮಾಡುತ್ತೆ ಆ್ಯಂಡ್ ನಿಮ್ಮ ಕನ್ಫ್ಯೂಷನ್ನ ಕೂಡ ರಿಡ್ಯೂಸ್ ಮಾಡುತ್ತೆ. ಸಮ್ಟೈಮ್ಸ್ ಕ್ಲಿಯರ್ ಅಬ್ಸರ್ವೇಷನ್ ಮಾಡಿದ್ರೆ ಆಪ್ಷನ್ಸ್ ನಿಮಗೆ ಕರೆಕ್ಟ್ ಆನ್ಸರ್ನ ಕೂಡ ಕೊಡುತ್ತೆ. ಸೊ ಗೈಸ್, ಫೋರ್ತ್ ಟ್ರಿಕ್ ಬಂದು ಫಾರ್ಮುಲಾ. KCTಲಿ ಮೋಸ್ಟ್ ಆಫ್ ದ ಕ್ವಶನ್ ಫಾರ್ಮುಲಾ ಬೇಸ್ಡ್ ಆಗಿರುತ್ತೆ, ಮೇನ್ಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ. ದ ಮೂಮೆಂಟ್ ಯು ರೀಡ್ ದ ಕ್ವಶನ್, ಫಾರ್ಮುಲಾನ ಬರ್ಕೊಳ್ಳಿ, ದಟ್ ಸಾಲ್ವ್ಸ್ ದಿ ಆಫ್ ದಿ ಪ್ರಾಬ್ಲಮ್ ಆ್ಯಂಡ್ ನೆಕ್ಸ್ಟು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಂಡ್ ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿ. ದೀಸ್ ಅವಾಯ್ಡ್ಸ್ ಓವರ್ ಥಿಂಕಿಂಗ್ ಆ್ಯಂಡ್ ಸಮ್ಟೈಮ್ಸ್ ನಿಮ್ಮ ಟೈಮ್ನ ಕೂಡ ಸೇವ್ ಮಾಡ್ಬೋದು. ರಿಮೆಂಬರ್ ಗೈಸ್, KCT ನಿಮ್ಮ ಥಿಯರಿ ನಾಲೆಜ್ನ ಟೆಸ್ಟ್ ಮಾಡಲ್ಲ, ನೀವು ಎಷ್ಟು ಫಾಸ್ಟ್ ಆ್ಯಂಡ್ ಅಕ್ಯುರೇಸಿ ಆಗಿದ್ದೀರಾ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ. ಸೊ ಗೈಸ್, ಫಿಫ್ತ್ ಟ್ರಿಕ್ ಬಂದು ಕೀವರ್ಡ್ ಸ್ಪಾಟಿಂಗ್. ನೀವು ಯಾವಾಗಲೇ ಕ್ವಶನ್ನ ಓದಬೇಕಾದ್ರೂ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲ ಕ್ವಶನಲ್ಲೂ 1 or 2 ಕೀವರ್ಡ್ಸ್ ಇದ್ದೇ ಇರುತ್ತೆ, ದಟ್ ಟೆಲ್ಸ್ ವಾಟ್ ಎಕ್ಸಾಕ್ಟ್ಲಿ ಯು ನೀಡ್ ಟು ಡೂ. ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಮಿನಿಮಮ್ ಆಗಿರ್ಬೋದು, ಯೂನಿಟ್ ಡೈಮೆನ್ಷನ್ ಆಗಿರ್ಬೋದು, ಅಥವಾ ಇನಿಷಿಯಲ್ ಫೈನಲ್ ಈ ಥರ ಆಗಿರ್ಬೋದು. ಕೀವರ್ಡ್ಸ್ ನಿಮಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋ ಹಿಂಟ್ಸ್ನ ಕೂಡ ಕೊಡುತ್ತೆ ಆ್ಯಂಡ್ ನಿಮ್ಮ ಟೈಮ್ನ ಕೂಡ ಸೇವ್ ಮಾಡುತ್ತೆ. ಮೇಜರಾಗಿ ನಿಮ್ಮ ಕನ್ಫ್ಯೂಷನ್ನ ರಿಡ್ಯೂಸ್ ಮಾಡುತ್ತೆ, ನಿಮ್ಗೊಂದು ಕ್ಲಾರಿಟಿ ಕೊಡುತ್ತೆ.
ಸೊ ಗೈಸ್ ದ್ಯಾಟ್ಸ್ ಇಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ. ಆ್ಯಂಡ್ ವಿಡಿಯೋ ಒಂದು ಸ್ವಲ್ಪ ಡಿಲೇ ಆಯಿತು, ಎಂತಕ್ಕಂದರೆ ಹುಷಾರಿರಲಿಲ್ಲ. ಆ್ಯಂಡ್ ನೆಕ್ಸ್ಟಿಂದ ವೀಡಿಯೋಸ್ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.